ಒಂದ್ ಕಡೆ ನಟ ದರ್ಶನ್ ಆಚೆ ಬರಬೇಕು ಅಂತ ಅವರ ಪತ್ನಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಿದ್ದಾರೆ. ಮತ್ತೊಂದು ಕಡೆ ಗಮನಿಸಬೇಕಾಗಿರುವಂತಹ ವಿಚಾರ, ನಟ ದರ್ಶನ್ಗೆ 12 ಜನರ ಹೇಳಿಕೆಯೇ ಕಂಟಕವಾಗಲಿದೆ. ಇವತ್ತು ಪೊಲೀಸರು 164 ಹೇಳಿಕೆ ದಾಖಲು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ನ್ಯಾಯಾಧೀಶರ ಮುಂದೆ. 164 ಹೇಳಿಕೆ 12 ಸಾಕ್ಷ್ಯಗಳಿಂದ ದಾಖಲಾಗುತ್ತೆ. ಡೆವಿಲ್ ಗ್ಯಾಂಗ್ಗೆ 164 ಹೇಳಿಕೆಯೇ ಕಂಟಕವಾಗುವ ಸಾಧ್ಯತೆ. ಈಗಾಗಲೇ 12 ಜನರ ಹೇಳಿಕೆಯನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ ಪೊಲೀಸರು, ಯಾವುದು ಕೂಡ ಮಿಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ವಿಡಿಯೋ ಹೇಳಿಕೆ ರೆಕಾರ್ಡ್ ಆಗಿದೆ. ಇವತ್ತು ನ್ಯಾಯಾಧೀಶರ ಮುಂದೆ ಸಿಆರ್ಪಿಸಿ ಸೆಕ್ಷನ್ 164 ಹೇಳಿಕೆ ದಾಖಲಾಗುತ್ತಂತೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳಾಗ್ತಾ ಇದೆ. ಮೇಜರ್ ಸಾಕ್ಷಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕಾರ್ ವಾಶ್ ಮಾಡಿದವರು, ಮನೆಯಲ್ಲಿ ಕೆಲಸ ಮಾಡೋರು, ಕಾಸ್ಟ್ಯೂಮ್ ಡಿಸೈನರ್, ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಎಲ್ಲರೂ ಕೂಡ ಪ್ರಮುಖ ಸಾಕ್ಷಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇವತ್ತು 164 ಹೇಳಿಕೆ. ಪೋರ್ಕಿ ಗ್ಯಾಂಗ್ ಪರ್ಮನೆಂಟ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಬೇಕು ಅಂತ ಪೊಲೀಸರು ನಾನಾ ಕಸರತ್ತು ಮಾಡ್ತಿದ್ದಾರೆ. ತನಿಖೆ ಚುರುಕುಗೊಳಿಸಿದ್ರು, ಹಲವು ಸಾಕ್ಷಿಗಳನ್ನ ಕಲೆ ಹಾಕಿದ್ರು. ಈ ಕಡೆ ಪತ್ನಿ ವಿಜಯಲಕ್ಷ್ಮಿ ದೊಡ್ಡವರನ್ನ ಭೇಟಿ ಮಾಡೋದು, ದೇವರ ಮೊರೆ ಹೋಗೋದು, ಅವರು ಹೇಗಾದ್ರೂ ಮಾಡಿ ಆಚೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ. ನಟ ದರ್ಶನ್ಗೆ ಯಾವೆಲ್ಲ ಸಾಕ್ಷಿಗಳು ಕಂಟಕ ಆಗಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪವಿತ್ರ ಮನೆಯ ಸಿಸಿಟಿವಿ ಫುಟೇಜ್ ಅದನ್ನ ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ. ಡಿವಿಆರ್ ರಿಟ್ರೀವ್ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದಷ್ಟು ಫುಟೇಜ್ಗಳನ್ನ ಡಿಲೀಟ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು, ಬಟ್ ಅದೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಅದನ್ನ ಕೂಡ ಸಾಕ್ಷಿಯಾಗಿ ಇಟ್ಕೊಂಡಿದ್ದಾರೆ ಪೊಲೀಸರು ಅಂತ. ಅದೇ ರೀತಿ ಸಾಕ್ಷಿ ನಂಬರ್ 2 ದರ್ಶನ್ ಮನೆಯ ಡಿವಿಆರ್ ಕೂಡ ರಿಟ್ರೀವ್ ಆಗಿದೆ. ದರ್ಶನ್ ಮನೆಗೆ ಹೋಗಿದ್ದು, ಆ ಕಾಸ್ಟ್ಯೂಮ್ಗಳನ್ನ ಇಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಹಲವು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಅದು ಕೂಡ ಪ್ರಮುಖ ಆಗುತ್ತೆ. ಸಾಕ್ಷಿ 3 ಶವ ಸಾಗಿಸಿರುವಂತಹ ಸ್ಕಾರ್ಪಿಯೋ ಮಾಲೀಕನ ಹೇಳಿಕೆ ಕೂಡ ಇಲ್ಲಿ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಏನ್ ಕಾರಣ ಹೇಳಿ ಕಾರನ್ನ ಬಾಡಿಗೆಗೆ ತೆಗೆದುಕೊಂಡಿದ್ರು ಅಥವಾ ಪಡೆದುಕೊಂಡಿದ್ರು ಅನ್ನುವಂತಹ ವಿಚಾರ. ಸಾಕ್ಷಿ ನಂಬರ್ 4 ಪಟ್ಟಣಗೆರೆ ಶೆಡ್ನ ಗುತ್ತಿಗೆದಾರನ ಹೇಳಿಕೆ ಕೂಡ ಬಹಳ ಪ್ರಮುಖ ಆಗುತ್ತೆ ಈ ವಿಚಾರದಲ್ಲಿ. ಸಾಕ್ಷಿ ನಂಬರ್ 5 ಕಿಡ್ನಾಪ್ ಮಾಡಿದ ಕಾರು ಚಾಲಕನ ಹೇಳಿಕೆ ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. ಸಾಕ್ಷಿ ನಂಬರ್ 6 ಹಲ್ಲೆ ಬಳಿಕ ಆತನ ಫೋಟೋ ಬೇರೆಯವರಿಗೆ ರವಾನೆ ಮಾಡಿದ್ದು ಯಾಕಾಗಿ, ಏನ್ ಉದ್ದೇಶಕ್ಕಾಗಿ, ಅದನ್ನ ಕೂಡ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ ಅಂತೆ. ಮೃತದೇಹ ಬಿಸಾಡಿದ ಬಳಿಕ ನಾಯಂಡಹಳ್ಳಿಗೆ ಆರೋಪಿಗಳು ಬಂದಿದ್ರು, ಹಾಗಾಗಿ ಅದು ಸಾಕ್ಷಿ ನಂಬರ್ 7. ಸಾಕ್ಷಿ ನಂಬರ್ 8 ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಿರಣ್ ಸೆಕ್ಯೂರಿಟಿ ಗಾರ್ಡ್, ಕಿರಣ್ ಹೇಳಿಕೆ ಕೂಡ ದಾಖಲಾಗಿದೆ. ಆತ ಕೊಟ್ಟಿರುವಂತಹ ಹೇಳಿಕೆನ ಆಲ್ರೆಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರಂತೆ ಪೊಲೀಸರು. ಇವತ್ತು 164 ಹೇಳಿಕೆ ಕೊಟ್ಟಾಗ ಯಾವುದು ಕೂಡ ಮಿಸ್ ಆಗಬಾರ್ದು. ಒಂದೇ ರೀತಿಯ ಹೇಳಿಕೆ ಆದ್ರೆ ನಟ ದರ್ಶನ್ ಗ್ಯಾಂಗ್ಗೆ ಅದು ಸಂಕಷ್ಟ ಆಗುತ್ತೆ ಅಂತ. ಇನ್ನು ಆರೋಪಿಗಳ ಸಂಪರ್ಕದಲ್ಲಿದ್ದ ಮುತ್ತುರಾಜ್ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಶೆಡ್ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ, ಮನೆಯಲ್ಲಿ ಕೆಲಸ ಮಾಡ್ತಿದ್ದವರು, ಕಾರ್ ವಾಶ್ ಮಾಡಿದವರು ಎಲ್ಲರೂ ಕೂಡ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ಈ ಪ್ರಕರಣದಲ್ಲಿ. ಹಾಗಾಗಿ ಈ 12 ಸಾಕ್ಷಿಗಳು ಕೂಡ ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಕಂಟಕವಾಗೋ ಸಾಧ್ಯತೆ. ಓಕೆ, ಅಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ದರ್ಶನ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಏನು? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಈಗಾಗಲೇ ಸಾಕಷ್ಟು ಎವಿಡೆನ್ಸ್ಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂಥದ್ದು. ಅದರಲ್ಲೂ ಕೂಡ ಇವಾಗ ಏನು ಈ ಒಂದು 17 ಜನ ಆರೋಪಿಗಳಿಗೂ ಸಹ ಏನು ಕಂಟಕ ಆಗೋದು ಎಲ್ಲಿ ಅಂತಂದರೆ, ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸಾಕ್ಷಿಗಳ ಹೇಳಿಕೆಯನ್ನು 164 CRPC ಅಡಿಯಲ್ಲಿ ಈಗಾಗಲೇ ಮಾಡಿರುವಂಥದ್ದು. ಅಂದರೆ ಅಲ್ಲಿ ನ್ಯಾಯಾಧೀಶರ ಮುಂದೆನೇ ಅಂಥವ್ರನ್ನ ಕರೆಸ್ತಾರೆ, ಅಲ್ಲಿ ಅವರ ಹೇಳಿಕೆಯನ್ನು ತಗೊಳ್ತಾರೆ, ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ಅದು ಕೂಡ ನ್ಯಾಯಾಧೀಶರ ಎದುರಿಗೆ. ಸೊ ಹೀಗಾಗಿ ಈ ಒಂದು 164 CRPC ಏನಿದೆ ಇದು ಸಾಕಷ್ಟು ಒಂದು ರೀತಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಅದು ಕೂಡ ಜಡ್ಜ್ ಮುಂದೆನೇ ಅದು ಹೇಳೋದ್ರಿಂದಾಗಿ ಅದು ಇನ್ನೂ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹೀಗಾಗಿ ಈ ಎಲ್ಲ ಎವಿಡೆನ್ಸ್ಗಳು ಕೂಡ, ಸಾಕ್ಷಿಗಳು ಎಲ್ಲವೂ ಕೂಡ ಇನ್ನು ದರ್ಶನ್ ಮತ್ತು ಗ್ಯಾಂಗ್ ಏನಿದೆ ಅವರೆಲ್ಲರಿಗೂ ಕೂಡ ಮುಂದೆ ಸಂಕಷ್ಟ ತಂದಿಡೋದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿ ಅವರು ಕೂಡ, ಅವರ ವಕೀಲರು ಕೂಡ ಇನ್ನೂ ಬೇಲ್ ಕೂಡ ಅಪ್ಲೈ ಮಾಡೋದಕ್ಕೂ ಕೂಡ ಹೋಗ್ತಿಲ್ಲ. ಯಾಕಂದರೆ ಇಷ್ಟೆಲ್ಲ ಎವಿಡೆನ್ಸ್ಗಳು ಕೂಡ ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳಿ ಇರೋದ್ರಿಂದಾಗಿ. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಆ ಒಂದು ಎಲ್ಲ ಪ್ರೊಸೀಜರ್ನು ಕೂಡ ಈಗಾಗಲೇ ಮುಗಿಸಿರುವಂಥದ್ದು. ಇದರ
ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಸಾಕ್ಷಿಗಳು ಎಲ್ಲರೂ ಬಿಟ್ಟಿದೀವ ಇನ್ನೂ ಸಿಗುತ್ತಾ ಅಂತ ಹೇಳಿ, ಯಾಕಂದ್ರೆ ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿದ್ರೆ ಇನ್ನಷ್ಟು ಕೇಸು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವವರೆಗೂ ಕೂಡ ಪೊಲೀಸ್ಗೆ ಟೈಮ್ ಇರುತ್ತೆ. ಸೊ ಹೀಗಾಗಿ ಅದನ್ನು ಕೂಡ ಈಗಾಗಲೇ ಪ್ರತಿಯೊಂದು ಟೀಮ್ ಕೂಡ ಈಗಾಗಲೇ ಅದಕ್ಕೂ ಕೂಡ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕೋದಕ್ಕೂ ಸದ್ಯ ಮುಂದಾಗಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಮತ್ತೊಂದು ಕಡೆ ದರ್ಶನ್ಗೆ ತೊಂದರೆ ಮೇಲೆ ತೊಂದರೆ. ಈ ನಡುವೆ ವಿಜಯಲಕ್ಷ್ಮಿ ಅವರು ನಡೆಸ್ತಾ ಇರುವಂತಹ ಚಂಡಿಕಾ ಯಾಗವನ್ನು ನೀವು ನೋಡ್ತಾ ಇದ್ದೀರಿ. ಪೂರ್ಣಾಹುತಿ ಕೂಡ ಆಗ್ತಾ ಇದೆ. 2 ಗಂಟೆಗಳ ಕಾಲ ನಿರಂತರವಾಗಿ ನಡೆಯುವಂತಹ ಯಾಗ ಇದು. ಯಜ್ಞ ಯಾಗಾದಿಗಳು ಅಂತ ಹೇಳ್ತೀವಲ್ವ, ಆ ಥರ. ಇದರಲ್ಲಿ ಪೂರ್ಣಾಹುತಿಯಲ್ಲಿ ಒಂದು ಸೀರೆ ಇದನ್ನೆಲ್ಲ ಮೂಕಾಂಬಿಕೆಗೆ ಅರ್ಪಿಸೋದಕ್ಕಿರುತ್ತೆ. ಆ ದೃಶ್ಯಾವಳಿ ನೋಡ್ತಾ ಇದ್ದೀರಿ. ನಿನ್ನೆನೇ ಬಂದಿದ್ದಾರೆ, ಅವರ ಸಹೋದರಿ ಸಮೇತರಾಗಿ ಬಂದಿದ್ದಾರೆ. ದರ್ಶನ್ಗಾಗಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ದರ್ಶನ್ ಕಳೆದ ಜೂನ್ 11ನೇ ತಾರೀಕು ಅರೆಸ್ಟ್ ಆದರು. ಇಲ್ಲಿಗೆ ಒಟ್ಟಾರೆಯಾಗಿ 45 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಮತ್ತು ಜೈಲು ಎರಡೂ ಸೇರಿ 45 ದಿನಗಳ ಕಾಲ. ಇದು ಹೈಯೆಸ್ಟು. ಕಳೆದ ಬಾರಿ ಇದೇ ವಿಜಯಲಕ್ಷ್ಮಿ ಅವರಿಗೆ 2011ರಲ್ಲಿ ಹೊಡೆದ ಕಾರಣಕ್ಕಾಗಿ, ಆಗ ಇನ್ನೂ ಕೂಡ ದೊಡ್ಡ ಸ್ಟಾರ್ ಆಗಿರಲಿಲ್ಲ ಅವರು. ಆ ಸಂದರ್ಭದಲ್ಲಿ ಅವರು 28 ದಿನಗಳ ಕಾಲ ಜೈಲಲ್ಲಿದ್ದರು. ಇದು ಕೊಲ್ಲೂರು ಮೂಕಾಂಬಿಕೆ. ಕರ್ನಾಟಕದ ಭಾಳ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದು ಕೊಲ್ಲೂರು ಮೂಕಾಂಬಿಕೆ. ಶಂಕರಾಚಾರ್ಯರೇ ಇಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅನ್ನುವಂಥ ಐತಿಹ್ಯ ಇದೆ. ಕೇರಳದ ಚೊಟಾನಿಕ್ಕೆರೆ ಮತ್ತು ಇಲ್ಲಿ ಅದಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂಥೇಳಿ, ಆ ದೇವಿ ಮತ್ತು ಈ ದೇವಿ. ಕೇರಳ, ತಮಿಳುನಾಡಿನ ಅನೇಕ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಮೂಕಾಂಬಿಕೆಯ ಭಕ್ತರು. MG ರಾಮಚಂದ್ರನ್ ನಾನು ಹೇಳಿದೆ, ಜಯಲಲಿತಾ, ಕರುಣಾಕರನ್, ಕೇರಳ ಮುಖ್ಯಮಂತ್ರಿ, ಆಮೇಲೆ ಕೇರಳದ ಮಾಜಿ ಮುಖ್ಯಮಂತ್ರಿ ಕರುಣಾಕರನ್, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ MG ರಾಮಚಂದ್ರನ್, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ, ಆಮೇಲೆ ಸಂಗೀತ ವಿಶಾರದ ಯಾರು ಇಳಯರಾಜ, ಆಮೇಲೆ ಜೇಸುದಾಸ್, ಇವರೆಲ್ಲ ಪರಮ ಭಕ್ತರು. ಬನ್ನಿ ಈ ಮೂಕಾಂಬಿಕೆ ಬಗ್ಗೆ ಮತ್ತು ದರ್ಶನ್ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಾ ಇರುವಂಥ ವಿಜಯಲಕ್ಷ್ಮಿ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ತಂದಿದ್ದೀವಿ, ನೋಡೋಣ. ಪತಿಗಾಗಿ ವಿಜಯಲಕ್ಷ್ಮಿ ದೇಗುಲ ಯಾತ್ರೆ. ಕೊಲ್ಲೂರಿನಲ್ಲಿ ಬೆಳಗ್ಗೆಯೇ ಚಂಡಿಕಾ ಯಾಗ.